ಖಂಡಿತ ಅದು ಬೇಸರ ಅನ್ನೋದಕ್ಕಿಂತ ಇನ್ನೇನಾದರೂ ಬೇರೆ ದೊಡ್ಡ ಪದ ಇದ್ದರೆ ಖಂಡಿತ ಅದು ಕೂಡ ಆಗಿದೆ ನಮಗೆ. ಹೆಂಗೆ ಅವರು ಕನ್ನಡಿಗರನ್ನ ಅಷ್ಟು ಅಸಹ್ಯವಾಗಿ, ಅಷ್ಟು ವಿಕೃತ ಮನಸ್ಸು ಇಟ್ಕೊಂಡು ನಮ್ಮಗಳ ಜೊತೆ ಇಷ್ಟು ದಿನ ಅವರಿದ್ದರು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಸೊ ಅಂಥ ವ್ಯಕ್ತಿ ಹಾಡಿರೋ ಹಾಡು ಬೇಕಾ ನಮಗೆ? ಇವಾಗ ನಾವು ಯಾವುದೋ ಒಂದು ಫಂಕ್ಷನ್ಗೆ, ಯಾವುದೋ ಒಂದು ಮದುವೆಗೆ ಹೋಗ್ತೀವಿ ಅಲ್ಲಿ ಅಂದರೆ ಯೋಚನೆ ಮಾಡ್ತೀವಿ, ಅದು ನಮ್ಮ ಚಿಕ್ಕಪ್ಪನ ಮಗ ಬಂದಿರ್ತಾನೆ, ದೊಡ್ಡಪ್ಪನ ಅವ್ರ ಮುಖಗಳು ನೋಡೋಕೆ ಇಷ್ಟ ಆಗಲ್ಲ, ನಾನು ಆ ಮದುವೆಗೆ ಹೋಗಲ್ಲ ಅಂತ ಅನ್ನೋಂಥ ವ್ಯಕ್ತಿತ್ವಗಳಿರುತ್ತೆ ನಮ್ಮಲ್ಲಿ. ಅಂಥದ್ದು ಇಷ್ಟೆಲ್ಲ ಕೆಟ್ಟದಾಗಿ ನಮ್ಮ ಬಗ್ಗೆ ಮಾತಾಡಿರೋ ಒಬ್ಬ ವ್ಯಕ್ತಿ, ಅವನು ನಮ್ಮ ಸಿನಿಮಾದಲ್ಲಿ ಇಟ್ಕೊಳ್ಳೋದು ನಮ್ಗೆ ಇಷ್ಟ ಆಗುತ್ತಾ? ಆಗೋದೇ ಇಲ್ಲ, ಯಾವುದೇ ಕಾರಣಕ್ಕೂ ಇಲ್ಲ. ಅದು ಕನ್ನಡಿಗರಿಗೆ ಅವಮಾನ, ನಮಗೂ ಅವಮಾನ. ಯಾವ ಸಾಂಗ್ ಸರ್? ಯಾವುದು? ಮನಸ್ಸು ಹಾಡ್ತದೆ ವಯಸ್ಸು ಕಾಡ್ತದೆ ಅನ್ನೋವಂಥ ಒಂದು ಮೆಲೋಡಿ ಸಾಂಗು, ಯೋಗರಾಜ್ ಭಟ್ರೆ ಬರೆದಿದ್ದು. ಸೊ ಅದು ಒಂದು ತುಂಬ ಅದ್ಭುತವಾಗಿ ಬಂದಿತ್ತು ಸಾಲುಗಳು. ಅದನ್ನು ಸೋನು ನಿಗಮ್ ಹಾಡಿದ್ರೆ ಚೆನ್ನಾಗಿರುತ್ತೆ, ಮನೋಮೂರ್ತಿ ಮ್ಯೂಸಿಕ್ಕು, ಯೋಗರಾಜ್ ಭಟ್ ಸರ್ ಲಿರಿಕ್ಕು, ಇದೊಂದು ಕಾಂಬಿನೇಷನ್ ತುಂಬ ವರ್ಕ್ ಆಗುತ್ತೆ ಅನ್ನೋದೆಲ್ಲ ನಾವು ಸ್ಟಾರ್ಟಪ್ಪಲ್ಲಿ ಯೋಚನೆ ಮಾಡಿದ್ದು ನಿಜ. ಬಟ್ ಅದು ವಾಸ್ತವವಾಗಿ ಅದು ನಾವು ರಿಲೀಸ್ ಮಾಡಿದಾಗ ಅದು ನಿಜ ಕೂಡ ಆಯಿತು. ಅಷ್ಟೇ ಜನ ರಿಸೀವ್ ಮಾಡಿದ್ರು, ತುಂಬ ಕಾಲ್ಸ್ ಬಂತು. ಆಫ್ಟರ್ ಲಾಂಗ್ ಟೈಮ್ ಈ ಕಾಂಬಿನೇಷನ್ ಹಿಟ್ ಆಗಿದೆ, ಸೊ ಸೋನು ಚೆನ್ನಾಗಿ ಆಡಿದ್ದಾರೆ, ಒಂಥರ ಬೇರೆ ಥರ ಸೌಂಡಿಂಗ್ ಇದೆ ಅಂತ. ಬಟ್ ಈ ಥರ ಒಂದು ಹೇಳಿಕೆ ಕೊಟ್ಟಾಗ ಅದು ಎಷ್ಟೇ ಚೆನ್ನಾಗಿರಲಿ, ಎಷ್ಟೇ ಅದ್ಭುತವಾಗಿರಲಿ, ಅಂಥ ಒಂದು ವಜ್ರ ಚಿನ್ನ ಅಂದ್ಬಿಟ್ಟು ನಾವು ಚಿನ್ನದ ಕತ್ತಿ ಅಂತ ಕತ್ತು ಕುಯ್ಕೊಳ್ಳೋಕ್ಕಾಗಲ್ಲ ಅಂತಾರಲ್ಲ, ಹಾಗೆ ಇದು. ಆ ಚಿನ್ನದ ಕತ್ತಿಯಿಂದ ನಾವು ಕತ್ತು ಕುಯ್ಕೊಳ್ಳೋದು ಬೇಡ ಅಂತೇಳಿ ಕೊಟ್ಟಿರ್ತಾರೆ, ಆ ದಿನ ಮಾಡಲ್ಲ, ಮತ್ತೆ ಒಂದು ತಿಂಗಳು ವೇಟ್ ಮಾಡ್ತಾರೆ. ಈ ಅನುಭವ ಈ ಟೀಮಿಗೆ ಆಗಿದೆಯಾ? ಇಲ್ಲ, ನಮ್ಮ ಟೀಮ್ಗೆ ಆ ಥರ ಅನುಭವ ಆಗಲಿಲ್ಲ. ಯಾಕೆಂದರೆ ಅದು ಮನೋಮೂರ್ತಿ ಅವ್ರದ್ದು ಒಂದು ಒಂದು ಬಾಂಡಿಂಗ್ ಚೆನ್ನಾಗಿತ್ತು. ಹಾಗಾಗಿ ಅವರು ಹೇಳಿ ಟೈಮ್ಗೆ ಬಂದು ಹಾಡ್ಕೊಟ್ರು. ಬಟ್ ಆದರೂ ಅದು ಒಂದೂವರೆ ತಿಂಗಳು ಟೈಮ್ ತೊಗೊಂಡು ಹಾಡಿದ್ರು, ಇಮಿಡಿಯೇಟಾಗಿ ಏನು ಬರಲಿಲ್ಲ. ಆದರೆ ನನಗೆ ಗೊತ್ತು, ನೀವು ಹೇಳಿದಂಗೆ ಭಾಳಷ್ಟು ಹಿಂದೆ ಕೆಲವು ಸಿನಿಮಾಗಳಿಗೆ ನಾಳೆ ಬರ್ತೀನಿ ಹಾಡ್ತೀನಿ ಅಂತೇಳಿ ಸ್ಟುಡಿಯೋ ಕ್ಯಾನ್ಸಲ್ ಮಾಡಿ ಇವರು ಬಾಂಬೆಯಲ್ಲಿ ಹೋಗಿ ಕಾಯ್ಕೊಂಡು ವಾರಗಟ್ಟಲೆ ಇದ್ದು ಆಮೇಲೆ ಯಾವತ್ತೂ ಹಾಡಿಸ್ಕೊಂಡು ಕೆಲವು ಸರಿ ಹಾಡಿಸ್ದೇನೂ ವಾಪಸ್ ಬಂದಿರೋದು ಇದೆ. ಆ ಥರ ಎಲ್ಲ ತುಂಬ ಒಂದಷ್ಟು ಘಟನೆಗಳು ನಡೆದಿದ್ದಾವೆ. ಆದರೂ ನಮ್ಮ ಜನ ಅಯ್ಯೋ ಸೋನು ನಿಗಮ್ ಒಳ್ಳೆ ಗಾಯಕ ಅಂತ ಹುಡ್ಕೊಂಡು ಹೋಗಿ ಆಡಿಸಿದ್ದಾರೆ. ಇನ್ಮೇಲೆ ಅದು ಆಗಬಾರ್ದು. ಅಂಥ ಗಾಯಕರು ಇಲ್ಲೂ ಇದ್ದಾರೆ. ಸರ್, ರೆಮ್ಯುನರೇಷನ್ ವಿಚಾರದಲ್ಲಿ ಎಷ್ಟು ತಗೊಂಡಿದ್ದಾರೆ ನಿಮ್ಮ ಸಿನಿಮಾಕ್ಕೆ? ಅದು ನಮ್ಮ ಗಮನಕ್ಕೆ ಬಂದಿಲ್ಲ. ಮನೋಮೂರ್ತಿ ಅವರು ಆ ವಿಷಯ ನಮ್ಮ ಹತ್ರ ಪ್ರಸ್ತಾಪ ಮಾಡಲಿಲ್ಲ. ಅದು ನಿರ್ಮಾಪಕರು ಅವರು ಮಾತಾಡಿಕೊಂಡ್ರು. ಬಟ್ ಆದರೆ ಅದು ಆಡಿಯೋ ಅವರೇ ತೊಗೊಂಡಿದ್ದರಿಂದ ಕೆಲವು ವಿಷಯಗಳಲ್ಲಿ ನಿರ್ಮಾಪಕರು ಅವ್ರದ್ದು ಕೆಲವು ಒಪ್ಪಂದಗಳಿತ್ತು. ಸೊ ಅವ್ರು ಕೊಡೋ ಪೇಮೆಂಟ್ ಕೊಟ್ಟಿದ್ದಾರೆ. ಎಷ್ಟು ತಿಂಗಳ ಹಿಂದೆ ಆಡಿಸಿದ್ರು ಸರ್? ಒಂದು 3 ತಿಂಗಳಾಯಿತು. 3 ತಿಂಗಳಾಯಿತು. ಇಲ್ಲ ಸರ್, ನಾವು ಅವ್ರನ್ನ ನಾವೇ ಆ್ಯಕ್ಚುಲಿ ಕನ್ಸಲ್ಟ್ ಮಾಡಿದ್ವಿ. ಸರ್, ಈ ಥರ ಒಂದು ತೀರ್ಮಾನ ತೊಗೊಂಡಿದ್ದೀವಿ, ನಾವು ಸೋನು ನಿಗಮ್ ಹಾಡನ್ನ ಇಟ್ಕೊಳ್ತಾ ಇಲ್ಲ ಅಂತ. ಅವರು ಏನು ಮಾತಾಡಲಿಲ್ಲ. ಪ್ರೊಡ್ಯೂಸರು ನೀವು ಏನು ಡಿಸಿಷನ್ ತೊಗೊತೀರೋ ಅದು ನಿಮ್ಮ ಡಿಸಿಷನ್ನು, ನಿಮ್ಮ ಸಿನಿಮಾ ಇದು, ಇವಾಗ ನಿಮ್ಮ ಕೂಸು, ನಾವೆಲ್ಲ ಅದರಲ್ಲಿ ಒಂದು ಪಾರ್ಟ್ ಆಗಿದ್ದೀವಿ. ಸೊ ನಾವು ಒಪಿನಿಯನ್ ಕೊಡೋದಕ್ಕಿಂತ ಹೆಚ್ಚಾಗಿ ನಾವು ಏನು ಬೇಕಾದರೂ ಹೇಳ್ಬೋದು. ಬಟ್ ನಾವು ಕನ್ನಡಿಗರ ಪರನೇ. ಬಟ್ ನಿಮ್ಮ ನಿಲುವು ತುಂಬ ಇಂಪಾರ್ಟೆಂಟ್. ನಿಮ್ಮ ಸಿನಿಮಾ ಅದು. ನಾಳೆ ದಿವಸ ಸೋನು ನಿಗಮ್ ಹಾಡು ಇರಬೇಕಾಗಿತ್ತು ಅಂತ ಅನ್ನಿಸ್ಬೋದು, ಆಮೇಲೆ ತೆಗೆದು ತಪ್ಪು ಮಾಡೋದು ಅಂತ ಅನ್ನಿಸ್ಬೋದು. ಅದೆಲ್ಲವೂ ನೀವು ಯೋಚನೆ ಮಾಡಿ ಆಮೇಲೆ ತೀರ್ಮಾನ ತೊಗೊಳ್ಳಿ. ಸೊ ನಿಮ್ಮ ತೀರ್ಮಾನಕ್ಕೆ ಏನು ನಾವು ಬದ್ಧರಾಗಿರ್ತೀವಿ. ಇಲ್ಲ ಅದ್ರ ಬಗ್ಗೆ ಐಡಿಯಾ ಇಲ್ಲ. ನಾವು ನಮ್ಮ ಸಿನಿಮಾದಷ್ಟೇ ಯೋಚನೆ ಮಾಡ್ತಿದ್ವಿ, ನಮ್ಮ ಪ್ರಮೋಷನಲ್ಲಿದ್ದೀವಿ. ಮನೋಮೂರ್ತಿಯವರು ನಮ್ಮ ಸಿನಿಮಾ ಮ್ಯೂಸಿಕ್ ಡೈರೆಕ್ಟ್ರು ಅಷ್ಟೇ. ನಮಗೆ ಅವ್ರ ಕಡೆಯಿಂದ ಒಂದು ಹಾಡು ಬೇಕಿತ್ತು, ಕೊಟ್ಟಿದ್ದಾರೆ. ಅದರಲ್ಲಿ ಇವಾಗ ಸಮಸ್ಯೆ ಏನಂದರೆ ಸೋನು ನಿಗಮ್ ಇದ್ದಾರೆ, ಅದನ್ನು ತೆಗೆದಾಕಬೇಕು, ಚೇತನ್ ರೀಪ್ಲೇಸ್ ಆಗಬೇಕು. ಚೇತನ್ ಶಾಸಕ ಹಾಡಿದ್ದು ಆಯಿತು. ಸೊ ಈಗ ಸದ್ಯದಲ್ಲ ಆ ಹಾಡನ್ನ ಮತ್ತೆ ರಿಲೀಸ್ ಮಾಡ್ತಾಯಿದ್ದೀವಿ. ನನ್ನ ಕೇಳಿದ್ರೆ ದಯವಿಟ್ಟು ಕನ್ನಡಿಗರೆಲ್ಲ ಒಗ್ಗಟ್ಟಾಗಿರಬೇಕು. ಇಂಥ ವಿಷಯಗಳು ಬಂದಾಗ ಅಯ್ಯೋ ಅವ್ನು ಕಿತ್ತಾಕಿದ್ರೆ ಏನು, ನಾನು ಇಟ್ಕೊಳ್ತೀನಿ, ಇನ್ನೊಂದು ವಾರ ಹೋದರೆ ಎಲ್ಲ ಇದನ್ನು ಮರೆತು ಬಿಡ್ತಾರೆ, ಇನ್ನೊಂದು ತಿಂಗಳಾದರೆ ಇದನ್ನೆಲ್ಲ ಬಿಟ್ಟು ಹೋಗ್ಬಿಡ್ತಾರೆ, ಆಮೇಲೆ ಯಾರಿಗೂ ಗೊತ್ತಾಗಲ್ಲ, ಸಾಂಗ್ ಇಟ್ಟಾಗ್ಬಿಟ್ರೆ ಆಮೇಲೆ ಎಲ್ಲ ಒಂದು ಇದಾಗ್ಬಿಡುತ್ತೆ. ಈ ಮನೋಭಾವ ದಯವಿಟ್ಟು ತೆಗೆದಾಕಿ ಸರ್, ದಯವಿಟ್ಟು ತೆಗೆದಾಕಿ. ಒಬ್ಬ ವ್ಯಕ್ತಿ ನಮ್ಮನ್ನು ಅಷ್ಟು ತುಚ್ಛವಾಗಿ ಮಾತಾಡ್ತಾನೆ, ಅಷ್ಟು ಕೀಳಾಗಿ ನೋಡ್ತಾನೆ ಅಂದರೆ ನಿಜವಾಗ್ಲೂ ಅವ್ನ ಮನಸ್ಥಿತಿ ಏನು? ಅವನ್ನ ನಾವು ಕರ್ಕೊಂಬಂದು ಅವ್ನ ಕೈಲಿ ಆಡಿಸ್ಬೇಕು ಅನ್ನೋವಂಥ ಕರ್ಮ ಏನು? ಇಲ್ಲಿಲ್ವಾ ನಮ್ಮ ಗಾಯಕರಿಲ್ವಾ, ನಮ್ಮಲ್ಲಿಲ್ವಾ ಟೆಕ್ನಿಷಿಯನ್ಸ್ ಇಲ್ವಾ, ನಮ್ಮಲ್ಲಿ ಟ್ಯಾಲೆಂಟ್ ಇಲ್ವಾ? ಸೊ ಎಲ್ಲ ಇದ್ದಾರೆ ಸರ್. ಈಗ ಇಂಟರ್ನ್ಯಾಷನಲ್ ಲೆವೆಲ್ಗೆ ನಮ್ಮ ಕನ್ನಡ ಸಿನಿಮಾ ಹೋಗ್ತಿದೆ ಅಂದರೆ ಇಲ್ಲಿ ಎಲ್ಲ ಥರದ ಜನ, ಎಲ್ಲ ಗಾಯಕರು, ಎಲ್ಲ ಥರದ ವ್ಯಕ್ತಿಗಳು ಇದ್ದಾರೆ. ಸೊ ನೀವು ಹಾಡಿಸಿದ್ರೆ ದಯವಿಟ್ಟು, ಇಲ್ಲ ಹಾಡಿಸ್ತಿದ್ರೆ ಆ ಪ್ಲ್ಯಾನ್ನ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಹಾಡಿಸಿದ್ರೆ ನನ್ನ ಒಂದು ಅಭಿಪ್ರಾಯ ಹೇಳ್ತೀನಿ, ದಯವಿಟ್ಟು ಆ ಕ್ಯಾನ್ಸಲ್ ಮಾಡಿ ಸರ್. ಅದರಿಂದ ಲಾಸ್ ಏನಾಗಲ್ಲ. ನೀವು ನಿಮ್ಮ ಸಿನಿಮಾದಲ್ಲಿ ಅದನ್ನ ಇಟ್ಕೊಂಡ್ರೆ ಎಲ್ಲೋ 4 ಜನ ಕನ್ನಡಿಗರು ಏನು ಬುದ್ಧಿ ಐತೆ ಇವ್ರಿಗೆ ಅಂತ ನಮ್ಮನ್ನೇ ಬೈಯುವಂಥ ಪರಿಸ್ಥಿತಿ ಆಗುತ್ತೆ. ನಾವೆಲ್ಲ ಒಂದಾಗಿರೋಣ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ.